ಇಲ್ಲಿರೋ ಪೋಷಕರನ್ನ ಪ್ರಶ್ನೆ ಕೇಳ್ತೀನಿ. ಅಂದ್ರೆ ನೀವೆಲ್ಲ ಹುಟ್ಟಿದ್ ಯಾವಾಗ? ಇನ್ ಜನರಲ್ ತಗೊಂಡ್ರೆ 2000 ಇಸ್ವಿ ಅಂತ ತಗೊಳ್ಳೋಣ. ಹಾಗಾದ್ರೆ 2000 ಇಸ್ವಿ ಹಿಂದೆ ಪಾರ್ಟಿಗಳು ಆಗ್ತಾನೆ ಇರ್ಲಿಲ್ವಾ? ಈಗಿನ ಅಂದ್ರೆ 2000 ಇಸ್ವಿ ಹಿಂದೆ ಇದ್ದ ಯಾರು ಕೂಡ ಪಾರ್ಟಿ ಮಾಡೇ ಇಲ್ವಾ? ಯಾಕೆ ಇದೊಂದು ಜನರೇಷನ್ ಯಾಕೆ ಇವರೇ ಪಾರ್ಟಿ ಮಾಡೋದು, ಇವರೇ ಲಿಮಿಟ್ ಕಂಟ್ರೋಲ್ ಕಳ್ಕೊಂಡಿರೋದು? ನಮ್ಮ ಅಭ್ಯಾಸ ಅಲ್ವಾ? ಗಾದೆ ಮಾತೆ ಇದೆ, ಸರ್ವ ರೋಗಾನಿಕೆ ಸಾರಾಯಿ ಮುದ್ದು ಅಂತ. ಬಟ್ ಅದು ಲಿಮಿಟ್. ಅವಾಗೆಲ್ಲ ಪಾರ್ಟಿ ಮಾಡ್ತಾ ಇರ್ಲಿಲ್ಲ. ಕುಡಿಬೇಕಾ ಮನೇಲಿ ಕುಡಿಯೋರು. ನಿಮ್ಗೆ ಈ ತರ ಮಾಬ್ ಅಲ್ಲಿ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಕುಡ್ಬಿಟ್ಟು ಹೋಗ್ತೀರಂದ್ರೆ ನಿಮ್ಮಂತ ದೊಡ್ಡ ಯಾರು ಇಲ್ಲ. ಇಲ್ಲಿ ಎಲ್ಲದಕ್ಕೂ ಜೆನ್ಸಿನೇ ಬ್ಲೇಮ್ ಮಾಡೋದಿಕ್ಕೂ ಆಗಲ್ಲ. ಇವನ್ ಐ ಆಮ್ ಅ ಪೇರೆಂಟ್ ಆಫ್ ಅ ಟೀನೇಜರ್. ನಾವು ಮನೆಯಲ್ಲಿ ಹೇಗಿರ್ತೀವೋ ನಮ್ಮನ್ನ ನೋಡಿ ಕಲಿಯೋದು ಮ್ಯಾಕ್ಸಿಮಮ್ ಮಕ್ಕಳು. ನಾವೇ ಮನೆಗಳಲ್ಲಿ ಬಾಟಲ್ಗಳು ಇಟ್ಕೊಂಡು ಅಪ್ಪ ಅಮ್ಮನೇ ಕುಡ್ಕೊಂಡು ಮಕ್ಕಳನ್ನ ಮಾತ್ರ ಪಾರ್ಟಿ ಮಾಡಬೇಡಿ, ಕುಡಿಬೇಡಿ, ನ್ಯೂ ಇಯರ್ಗೆ ಹೋಗ್ಬೇಡಿ ಅಂದ್ರೆ ಅದು ತಪ್ಪು. ಮನೆಯಲ್ಲಿ ವಾತಾವರಣ ಹೇಗಿರುತ್ತೋ ಅವರು ಅದನ್ನ ನೋಡಿ ಕಲಿತಾರೆ, ಇನ್ಸ್ಪೈರ್ ಆಗ್ತಾರೆ. ಮ್ಯಾಮ್ ಅವರೊಂದು ಪ್ರಶ್ನೆ ಸ್ಟೇಟ್ಮೆಂಟ್ ಹೇಳಿದ್ರು ದಟ್ ನಿಮ್ ಟೈಮ್ ಅವಳು ಕೇಳಿದಾಗ ನಮ್ ಟೈಮ್ ನಲ್ಲಿ ಕುಡಿಯೋದು ಅವಾಗ್ಲಿಂದಾನೇ ಶುರುವಾಯ್ತು ಅಂತ ಹೇಳಿದ್ರು. ಅವ್ರಂದ್ರು ಈಗ ಕುಡ್ದು MG ರೋಡಲ್ಲೆಲ್ಲ ನಾವು ಗಲಾಟೆ ಆತರ ಮಾಡ್ತಿರ್ಲಿಲ್ಲ ಅಂದ್ರು. ಸೊ ಹಾಗಾದ್ರೆ ಕುಡ್ದು ಮನೇಲಿ ಗಲಾಟೆ ಮಾಡಿದ್ರೆ ಓಕೆ, MG ರೋಡಲ್ಲಿ ಗಲಾಟೆ ಮಾಡಿದ್ರೆ ಮಾತ್ರ ತಪ್ಪು ಅಂತ ಕೇಳಿಸ್ಕೊಳ್ಳಿ. ಮನೇಲಿ ಜಗಳ ಆದ್ರೆ ಮನೆಯೊಂದು 3 ಬಾಗ್ಲು, MG ರೋಡಲ್ಲಿ ಜಗಳ ಆದ್ರೆ ಮನೆಯೊಂದು 3 ಬಾಗ್ಲು. 3 ಬಾಗ್ಲು ಆಗೋದ್ ಬೇಡ, 3 ಬಾಗ್ಲಲ್ಲೇ ಮುಗಿದೋಗ್ಲಿ ಅಂತ ನಾನು ಒಳ್ಳೆದು ಕೇಳ್ತೀನಿ. ನಿಮ್ಗೆ ಪ್ರಶ್ನೆ, ನನಗೆ ಹೊಡೆದಾಗ ಎಷ್ಟು ನೋವು ಆಗತ್ತೋ ಅದು ನನಗೆ 4 ಜನ ಅದ್ರ ಮಧ್ಯ ಹೊಡೆದ್ರು ಅದೇ ನೋವು, ಒಳಗ್ ಹೊಡೆದ್ರು ಅದೇ ನೋವು. ನನಗೆ ಪರ್ಸನಲ್ ಎಮೋಷನ್ಗೆ ಹರ್ಟ್ ಆಗೋ ರೀತಿಯಲ್ಲಿ ಮನೆ ಒಳಗ್ ಮಾಡಿದ್ರು ಅದೇ ನೋವು, ಹೊರಗ್ ಮಾಡಿದ್ರು. ನೀವ್ ಹೆಂಗ್ ಬೈಫರ್ಗೇಟ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್ ಕುಡ್ಕೊಂಬರಕ್ ನನ್ಗೆ ಒಪ್ಕೇನೆ ಇಲ್ಲ. ನಾನ್ ಹೇಳಿದ್ದು ಮನೇಲಿ ನಡೆಯುವಂತ ಗಂಡ ಹೆಂಡತಿ ಮಧ್ಯೆ ನಡೆಯೋ ಚರ್ಚೆ ಗಲಾಟೆ. ನಾನ್ ಪಾರ್ಟಿ ಕುಡ್ಕೊಂಬರ್ ಫಸ್ಟ್ ಆಫ್ ಆಲ್ ಕುಡಿಯೋದೇ ತಪ್ಪು ಅಂದ್ಮೇಲೆ ಮನೇಲಿ ಹೊಡೆಯೋದು ತಪ್ಪು, ಅಪರಾಧ, ಕ್ರೈಮು. ಇದನ್ನ ಮೋರ್ ಆಫ್ ನ್ಯೂ ಇಯರ್ ಸೆಲೆಬ್ರೇಷನ್ ಗಿಂತ ಕುಡಿಯೋದು ತಪ್ಪ ಸರಿನಾ ಹೋಗ್ತಾ ಇದೆ. ಕುಡಿಯೋದು ತಪ್ಪು, ನಾನು ಕುಡಿಯಲ್ಲ, ಜನ ಕುಡಿಬಾರ್ದು. ನಿನ್ನೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಲೈಕ್ ಯಾರು ಕುಡಿದು ಟೈಟ್ ಆಗಿರ್ತಾರೆ ಅವರಿಗೆ ಮನೆ ಕರ್ಕೊಂಡು ಹೋಗೋದಕ್ಕೆ ವೆಹಿಕಲ್ ವ್ಯವಸ್ಥೆ 8 ಕಡೆ ಮಾಡಿದೀವಿ, ಮತ್ತೆ ಶೆಲ್ಟರ್ ವ್ಯವಸ್ಥೆ 15 ಕಡೆ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಸೊ ಇದೇನು ಕುಡಿಯೋದಕ್ಕೆ ಪ್ರಚೋದನೆ ಕೊಡ್ತಿದಾರ, ಪ್ರೋತ್ಸಾಹ ಕೊಡ್ತಿದಾರ ಅಂತ ತಿಳಿತಿಲ್ಲ. ಒಂದ್ ಕಡೆ ಹುಕ್ಕಾ ಬಾರು, ಈ ಸಿಗರೇಟ್ ನ ಇದೆಲ್ಲ ಬ್ಯಾನ್ ಮಾಡೋ ಸರ್ಕಾರ, ಇನ್ನೊಂದ್ ಕಡೆ ಕುಡ್ತಾನ ಪ್ರೋತ್ಸಾಹ ಮಾಡ್ತಿದೆ ಅಂದ್ರೆ ಇದು ಯಾವ ರೀತಿ? ಪ್ರೋತ್ಸಾಹ ಪ್ರಚೋದನೆ ಅವರೇ ಮಾಡ್ತಿದ್ದಾರೆ ಅಂತ ಅಲ್ವಾ ನೀವ್ ಹೇಳ್ತಾ ಇರೋದು? ಸೊ ಅವ್ರು ಯಾಕೆ ವರ್ಡ್ ಹೇಳಿರ್ತಾರೆ ಅಂತಂದ್ರೆ ಫಸ್ಟ್ ಇದೇ ತರ ನಡೆಯುತ್ತೆ ಅನ್ನೋ ಥಾಟ್. ಯಾಕೆಂದ್ರೆ ನೋಡಿ ಇದೇ ತರ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅದ್ರಿಂದ ಅವರು ಆ ಇಂಟೆನ್ಷನ್ ಆ ವರ್ಡ್ ಹೇಳಿರ್ಬೋದು. ಬಟ್ ಅವ್ರು ಯಾರಿಗೂ ನೀವು ಕುಡೀರಿ ಅಂತ ಹೇಳ್ಬಿಟ್ಟು ಕುಡ್ದು ಬಿದ್ದಾಡಿ ನಾವು ಕರ್ಕೊಂಡೋಗಿ ಬಿಡ್ತೀವಿ ನಿಮ್ಗೆ ಅಂತ ಹೇಳ್ಬಿಟ್ಟು ಯಾರಿಗೂ ಪ್ರೋತ್ಸಾಹ ನೀಡಲ್ಲ, ನೀವು ಹೋಗಿ ಕುಡೀರಿ ಅಂತ. ಅಂಡ್ ಪ್ರಚೋದನೆನೂ ಮಾಡಲ್ಲ. ನೀವ್ ಯಾಕೆ ಥಿಂಕ್ ಮಾಡ್ತಾ ಇದ್ದೀರಾ? ಇದನ್ನ ನ್ಯೂ ಇಯರ್ಸ್ ದಿನ ಹೇಳಿ ನೋಡೋದು, ನಮ್ಮ ಅಪ್ಪನೇ ಕುಡಿತಾರೆ, ಸುಮ್ಮನೆ ಕುಡಿಯಲ್ಲ, ದಿನ ಎಲ್ಲ ಕುಡಿತಾರೆ. ಮ್ಯಾಮ್ ಓಕೆ, ನ್ಯೂ ಇಯರ್ ಅಂತ ನ್ಯೂ ಇಯರ್ ಸೆಲೆಬ್ರೇಷನ್ ವಿ ಆರ್ ಟಾಕಿಂಗ್ ಅಬೌಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಪರ್ಟಿಕ್ಯುಲರ್ಲಿ. ನಾನು ಇವಾಗ ಕುಪಿಬಿರಾನ್ ಅವ್ರ ಮೊಮ್ಮಗಳು ನಾನು ಕುಡೀರಿ ಅಂತ ಫ್ರೀ ಆಗಿ ಕೊಡ್ತೀನಿ, ಎಲ್ಲರೂ ಒಂದ್ ಪೆಗ್ ಹಾಕ್ತಾರೆ, ಯಾಕೆ ಹಾಕಲ್ಲ? ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀನಿ, April 1st ಕೂಡ ಸೆಲೆಬ್ರೇಟ್ ಮಾಡ್ತೀನಿ, ಯುಗಾದಿನೂ ಸೆಲೆಬ್ರೇಟ್ ಮಾಡ್ತೀನಿ. April 1st ಸೆಲೆಬ್ರೇಟ್ ಮಾಡ್ತೀನಿ. ಹಾ, ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸೆಲೆಬ್ರೇಷನ್. ಬಟ್ ಏನಂದ್ರೆ ಮ್ಯಾಮ್ ಹೇಳಿದ ಪ್ರಕಾರ ನಾವು ಇವಾಗ ಸೆಲೆಬ್ರೇಷನ್ ಮಾಡೋದಕ್ಕೆ ಲಿಮಿಟೇಷನ್ಸ್ ಇಲ್ಲ, ಮಾಡಬೇಕು ಮಾಡಬಾರ್ದು ಅನ್ನೋ ಲಿಮಿಟೇಷನ್ಸ್ ಇಲ್ಲ. ಬಟ್ ಸೆಲೆಬ್ರೇಷನ್ ಮಾಡೋವಾಗ ಲಿಮಿಟೇಷನ್ಸ್ ಇರಬೇಕು. ಎವ್ರಿ ಲಿಮಿಟೇಷನ್ ಶುಡ್ ಹ್ಯಾವ್ ಸಮ್ ಲಿಮಿಟ್ಸ್. ಈ ಕುಡಿತ ಸರಿನಾ ತಪ್ಪ ಇಂದ ಹೋಗ್ಬಿಟ್ಟು ಆಚರಣೆಗಳ ವಿಚಾರಕ್ಕೆ ನಮ್ಮ ಡಿಬೇಟ್ ನ 2ನೇ ಹಂತಕ್ಕೆ ಹೋಗ್ತಾ ಇದೀವಿ. ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಮ ನೆಲದ ಮೂಲ ಸಂಸ್ಕೃತಿ ಅಲ್ವೇ ಅಲ್ಲ. ನಮಗೆ ಹೊಸ ವರ್ಷ ಇರೋದು ಯುಗಾದಿಯಲ್ಲಿ. ಬೇರೆ ಯಾವ್ಯಾವ್ದೋ ದೇಶದ ಮಿಕ್ಸ್ಡ್ ಕಲ್ಚರ್ ಅನ್ನ ಈಗಿನ ತಲೆಮಾರು ಹಿಂದಿನ ತಲೆಮಾರು ಸೇರಿ ಇದೇ ನಮ್ಮ ದೇಶದ ಕಲ್ಚರ್ ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಜನವರಿ 1ರ ಸೆಲೆಬ್ರೇಷನ್ ಬೇಡ, ಯುಗಾದಿ ಸೆಲೆಬ್ರೇಷನ್ ಬೇಕು ಅಂತ ಕೂಡ ವಾದ ಇದೆ. ಇಲ್ಲಿಂದ ಪ್ರಾರಂಭ ಮಾಡ್ತಾ ಶ್ರೀದೇವಿ ಅವರು ಓಟ್ ಯಾವ ಕಡೆ? ನ್ಯೂ ಇಯರ್ ಜನವರಿ 1st ಯುಗಾದಿ? ಆಕ್ಚುಲಿ ಸರ್ ಹೇಳಿದ್ರು ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ ಅಂತ. ನಾನು ಅದೇ ಗ್ರೂಪ್ ಅವಳು. ಆಕ್ಚುಲಿ ನಾನು ನ್ಯೂ ಇಯರ್ ಇಲ್ಲಿವರೆಗೂ ನಾನು ಸೆಲೆಬ್ರೇಟ್ ಮಾಡಿಲ್ಲ ಯಾವತ್ತು. ಬಟ್ ನನ್ ಥಾಟ್ ಇವಾಗ ಬೇರೆಯವರು ಅದನ್ನ ಉಳಿಸ್ತಾ ಇಲ್ಲ ಅಂದ್ರೂ ನಾವಾದ್ರೂ ಸ್ವಲ್ಪ ಅದು ಬೆಳೆದು ನಿಂತಿದೆ, ಬೆಳೆದಿರೋದನ್ನ ಹಾಳು ಮಾಡಕ್ ಹೋಗ್ಬಾರ್ದು. ನಾವು ಒಂಚೂರು ಉಳಿಸ್ಕೊಂತ ಹೋದ್ರೆ ಅದು ಬೆಳೀತಾ ಇರುತ್ತೆ. ಸೊ ಅದ್ರಿಂದ ನನ್ಗೆ ನ್ಯೂ ಇಯರ್ಗಿಂತ ನಮ್ಮ ಯುಗಾದಿ ಇಸ್ ಬೆಸ್ಟ್. ಇವರು ಶ್ರೀದೇವಿ ಅವರು ಹೇಳ್ದಂಗೆ ನನಗೂ ಅಷ್ಟೇ. ನಾನು ನ್ಯೂ ಇಯರ್ ಪಾರ್ಟಿ ಅಂತ ನಾನು ಯಾವತ್ತೂ ಪಬ್ ಅಂತ ನಾನು ಹೋದೋಳಲ್ಲ. ಸೊ ನಾನು ಅದನ್ನ ಇಷ್ಟಪಡೋದಿಲ್ಲ.
ಸೊ ಅದೇ ನಾರ್ಮಲ್ ಆಗಿ ನಾನು ಏನು ಹೊಸ ಈಗ ವರ್ಷ ಕೆಲವ್ರು ಹೇಳ್ತಾರೆ, ನಾವು ಜನವರಿ 1 ಆಚರಣೆ ಮಾಡ್ತೀವಿ, ಯುಗಾದಿ ದಿನ ಯುಗಾದಿನೂ ಮಾಡ್ತೀವಿ ಅಂತ. ಎರಡು ಮಾಡ್ತೀವಿ, ಬಟ್ ಜಾಸ್ತಿ ಹೆಚ್ಚಾಗಿ ಮಾಡೋದು ನಮ್ಮ ಸಂಸ್ಕೃತಿ, ನಮ್ಮ ಹೊಸ ವರ್ಷ ಅಂತ ನಮ್ಗೆ ಅಂತ ಇರೋದು ಯುಗಾದಿ ಅಷ್ಟೇ ನಾನು ಮಾಡ್ತೀನಿ. ಸೊ ಯುಗಾದಿನ ಯಾರು ಸೆಲೆಬ್ರೇಟ್ ಮಾಡಲ್ಲ ಅಂತಲ್ಲ, ಎರಡು ನನ್ ಪ್ರಕಾರ ನಾನು ಎರಡೂ ಮಾಡ್ತೀನಿ. ಜಸ್ಟ್ ತುಂಬಾ ಪ್ರಿಯಾರಿಟಿ ಕೊಡೋದು ಬಂದು ನಮ್ಮ ಕಲ್ಚರ್ ಏನಿದೆ ಅದೇ ಜಾಸ್ತಿ, ನ್ಯೂ ಇಯರ್ ಸ್ವಲ್ಪ ಕಮ್ಮಿ. ಪ್ರಿಯಾಂಕಾ, ಸೆಲೆಬ್ರೇಷನ್ ಅನ್ನೋದು ಯಾವಾಗ್ಲೂ ಒಂದು ರೀಸನ್ ಆಗಿ ಬರುತ್ತೆ. ಇವಾಗ ಹ್ಯಾಪಿ ರೋಸ್ ಡೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ನ್ಯೂ ಇಯರ್, ಯುಗಾದಿ ಅಂತ ನೀವ್ ಹೇಳ್ತಾ ಇದ್ರೆ, ಯುಗಾದಿ ಅನ್ನೋದು ಒಂದು ಕಲ್ಚರು ಎಷ್ಟೋ ವರ್ಷಗಳಿಂದ ಬರ್ತಾ ಇರೋದು. ಈ ನ್ಯೂ ಇಯರ್ ಅನ್ನೋದು ಇಂಟರ್ನ್ಯಾಷನಲ್ ಸೆಲೆಬ್ರೇಷನ್ ಅಂತ ಹೇಳ್ತಾ ಇರೋದು. ಈ ಇಂಟರ್ನ್ಯಾಷನಲ್ ಸೆಲೆಬ್ರೇಷನ್ ಯಾಕೆ ಜಾಸ್ತಿ ಮಾಡ್ತಾ ಇದೀವಿ ನಾವು, ಯಾಕೆ ಯುಗಾದಿನ ಕಮ್ಮಿ ಮಾಡ್ತಾ ಇದೀವಿ ಅಂತ ನೀವ್ ಕೇಳ್ತಾ ಇದ್ದೀರಾ. ನೋಬಡಿ ಇಸ್ ಡೂಯಿಂಗ್ ಎನಿಥಿಂಗ್ ಲೆಸ್, ದೇ ನೀಡ್ ಎ ರೀಸನ್ ಟು ಸೆಲೆಬ್ರೇಟ್. ಒಂದು ರೋಸ್ ಡೇ ಆದ್ರೂ ಕೂಡ ಒಂದು ಕಪಲ್ಸ್ ರೋಸ್ ಡೇ ಅಂತ ಹೋಗಿ ತಗೊಂಡ್ ಕೊಡ್ತಾರೆ, ಬಿಕಾಸ್ ಇಟ್ಸ್ ಎ ರೋಸ್ ಡೇ. ಹೌ ಡು ಯು ನೋ ಇಟ್ಸ್ ಎ ರೋಸ್ ಡೇ? ದಿಸ್ ವಾಟ್ಸ್ಆಪ್, ದಿಸ್ ಸೋಷಿಯಲ್ ಮೀಡಿಯಾ ಇಸ್ ಕ್ರಿಯೇಟಿಂಗ್ ಎ ಹೈಪ್ ಅಲ್ವಾ? ಅದಕ್ಕೆ ಇವಾಗ ನ್ಯೂ ಇಯರ್ ದಿವಸ ವೈ ಡು ವಿ ಗೋ, ವಿ ಫೀಲ್ ಲೈಕ್ ಅಯ್ಯೋ ನಾವೇನು ಮಾಡ್ಲೇ ಇಲ್ವಾ ಅನ್ನೋದು ಒಂದು ಪಿಂಚ್ ನಮ್ಗಿರಬಾರ್ದು. ನಾವು ಫ್ಯಾಮಿಲಿ ಜೊತೆ ಒಂದು ಕೇಕ್ ಕಟಿಂಗ್ ಮನೇಲೆ ಮಾಡ್ಕೊಂತೀನಿ, 12 o'clock ವರೆಗೂ ಆವತ್ತೇ ಯಾಕೆ ಎದೊಳ್ತೀವಿ ನಾವು? ಇಟ್ಸ್ ಲೈಕ್ ಅಯ್ಯೋ ನಾವು ಮಿಸ್ ಮಾಡ್ತಾ ಇದೀವಿ ಸಮಥಿಂಗ್ ಅಂತ. ಒಂದು ಕೇಕ್ ನ ತಗೊಂಡ್ ಬಂದು ನಾವು ಕಟ್ ಮಾಡ್ಕೊಂಡ್ರೆ ಅದೊಂದು ಹ್ಯಾಪಿನೆಸ್ ನಮ್ಗೆ. ಈವನ್ ಬಿ ಆಲ್ಸೋ ಸೆಲೆಬ್ರೇಟೆಡ್ ಸಮಥಿಂಗ್ ಅಂತ. ಏನೋ ಒಂದು ನೆಪ ಮ್ಯಾಮ್ ಅದು. ಇಲ್ಲಿರೋ ಪೋಷಕರನ್ನ ಪ್ರಶ್ನೆ ಕೇಳ್ತೀನಿ. ಅಂದ್ರೆ ನೀವೆಲ್ಲ ಹುಟ್ಟಿದ್ ಯಾವಾಗ? ಇನ್ ಜನರಲ್ ತಗೊಂಡ್ರೆ 2000 ಇಸ್ವಿ ಅಂತ ತಗೊಳ್ಳೋಣ. ಹಾಗಾದ್ರೆ 2000 ಇಸ್ವಿ ಹಿಂದೆ ಪಾರ್ಟಿಗಳು ಆಗ್ತಾನೆ ಇರ್ಲಿಲ್ವಾ? ಈಗಿನ ಅಂದ್ರೆ 2000 ಇಸ್ವಿ ಹಿಂದೆ ಇದ್ದ ಯಾರು ಕೂಡ ಪಾರ್ಟಿ ಮಾಡೇ ಇಲ್ವಾ? ಯಾಕೆ ಇದೊಂದು ಜನರೇಷನ್ ಯಾಕೆ ಇವರೇ ಪಾರ್ಟಿ ಮಾಡೋದು, ಇವರೇ ಲಿಮಿಟ್ ಕಂಟ್ರೋಲ್ ಕಳ್ಕೊಂಡಿರೋದು? ನಮ್ಮ ಅಭ್ಯಾಸ ಅಲ್ವಾ? ಗಾದೆ ಮಾತೆ ಇದೆ, ಸರ್ವ ರೋಗಾನಿಕೆ ಸಾರಾಯಿ ಮುದ್ದು ಅಂತ. ಬಟ್ ಅದು ಲಿಮಿಟ್. ಅವಾಗೆಲ್ಲ ಪಾರ್ಟಿ ಮಾಡ್ತಾ ಇರ್ಲಿಲ್ಲ. ಕುಡಿಬೇಕಾ ಮನೇಲಿ ಕುಡಿಯೋರು. ನಿಮ್ಗೆ ಈ ತರ ಮಾಬ್ ಅಲ್ಲಿ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಕುಡ್ಬಿಟ್ಟು ಹೋಗ್ತೀರಂದ್ರೆ ನಿಮ್ಮಂತ ದೊಡ್ಡ ಯಾರು ಇಲ್ಲ. ಇಲ್ಲಿ ಎಲ್ಲದಕ್ಕೂ ಜೆನ್ಸಿನೇ ಬ್ಲೇಮ್ ಮಾಡೋದಿಕ್ಕೂ ಆಗಲ್ಲ. ಇವನ್ ಐ ಆಮ್ ಅ ಪೇರೆಂಟ್ ಆಫ್ ಅ ಟೀನೇಜರ್. ನಾವು ಮನೆಯಲ್ಲಿ ಹೇಗಿರ್ತೀವೋ ನಮ್ಮನ್ನ ನೋಡಿ ಕಲಿಯೋದು ಮ್ಯಾಕ್ಸಿಮಮ್ ಮಕ್ಕಳು. ನಾವೇ ಮನೆಗಳಲ್ಲಿ ಬಾಟಲ್ಗಳು ಇಟ್ಕೊಂಡು ಅಪ್ಪ ಅಮ್ಮನೇ ಕುಡ್ಕೊಂಡು ಮಕ್ಕಳನ್ನ ಮಾತ್ರ ಪಾರ್ಟಿ ಮಾಡಬೇಡಿ, ಕುಡಿಬೇಡಿ, ನ್ಯೂ ಇಯರ್ಗೆ ಹೋಗ್ಬೇಡಿ ಅಂದ್ರೆ ಅದು ತಪ್ಪು. ಮನೆಯಲ್ಲಿ ವಾತಾವರಣ ಹೇಗಿರುತ್ತೋ ಅವರು ಅದನ್ನ ನೋಡಿ ಕಲಿತಾರೆ, ಇನ್ಸ್ಪೈರ್ ಆಗ್ತಾರೆ. ಮ್ಯಾಮ್ ಅವರೊಂದು ಪ್ರಶ್ನೆ ಸ್ಟೇಟ್ಮೆಂಟ್ ಹೇಳಿದ್ರು ದಟ್ ನಿಮ್ ಟೈಮ್ ಅವಳು ಕೇಳಿದಾಗ ನಮ್ ಟೈಮಲ್ಲಿ ಕುಡಿಯೋದು ಅವಾಗ್ಲಿಂದಾನೇ ಶುರುವಾಯ್ತು ಅಂತ ಹೇಳಿದ್ರು. ಅವ್ರಂದ್ರು ಈಗ ಕುಡ್ದು MG ರೋಡಲ್ಲೆಲ್ಲ ನಾವು ಗಲಾಟೆ ಆತರ ಮಾಡ್ತಿರ್ಲಿಲ್ಲ ಅಂದ್ರು. ಸೊ ಹಾಗಾದ್ರೆ ಕುಡ್ದು ಮನೇಲಿ ಗಲಾಟೆ ಮಾಡಿದ್ರೆ ಓಕೆ, MG ರೋಡಲ್ಲಿ ಗಲಾಟೆ ಮಾಡಿದ್ರೆ ಮಾತ್ರ ತಪ್ಪು ಅಂತ ನಾನು ಹೇಳಿದ ಹಂಗಲ್ಲಮ್ಮ, ನೀ ಹೇಳಿದ ಅರ್ಧ ಸ್ಟೇಟ್ಮೆಂಟ್ ಓಕೆ. ಕೇಳಿಸ್ಕೊಳ್ಳಿ, ಮನೇಲಿ ಜಗಳ ಆದ್ರೆ ಮನೆಯೊಂದು 3 ಬಾಗ್ಲು, MG ರೋಡಲ್ಲಿ ಜಗಳ ಆದ್ರೆ ಮನೆಯೊಂದು ಊರ್ ಬಾಗ್ಲು. ಊರ್ ಬಾಗ್ಲು ಆಗೋದ್ ಬೇಡ, 3 ಬಾಗ್ಲಲ್ಲೇ ಮುಗಿದೋಗ್ಲಿ ಅಂತ ನಾನು ಒಳ್ಳೇದು ಕೇಳ್ತೀನಿ. ನಿಮ್ಗೆ ಪ್ರಶ್ನೆ, ನನಗೆ ಹೊಡೆದಾಗ ಎಷ್ಟು ನೋವು ಆಗತ್ತೋ ಅದು ನನಗೆ 4 ಜನ ಅದ್ರ ಮಧ್ಯ ಹೊಡೆದ್ರು ಅದೇ ನೋವು, ಒಳಗ್ ಹೊಡೆದ್ರು ಅದೇ ನೋವು. ನನಗೆ ಪರ್ಸನಲ್ ಎಮೋಷನ್ಗೆ ಹರ್ಟ್ ಆಗೋ ರೀತಿಯಲ್ಲಿ ಮನೆ ಒಳಗ್ ಮಾಡಿದ್ರು ಅದೇ ನೋವು, ಹೊರಗ್ ಮಾಡಿದ್ರು. ನೀವ್ ಹೆಂಗ್ ಬೈ ಫಾರ್ಗೆಟ್ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ಕುಡ್ಕೊಂಬರಕ್ ನನಗೆ ಒಪ್ಕೇನೆ ಇಲ್ಲ. ನಾನು ಹೇಳಿದ್ದು ಮನೇಲಿ ನಡೆಯುವಂತ ಗಂಡ ಹೆಂಡತಿ ಮಧ್ಯೆ ನಡೆಯೋ ಚರ್ಚೆ ಗಲಾಟೆ. ನಾನ್ ಪಾರ್ಟಿ ಕುಡ್ಕೊಂಬರ್ ಫಸ್ಟ್ ಆಫ್ ಆಲ್ ಕುಡಿಯೋದೇ ತಪ್ಪು, ಆದ್ಮೇಲೆ ಮನೇಲಿ ಹೊಡಿಯೋದು ತಪ್ಪು, ಅಪರಾಧ, ಕ್ರೈಮು. ಇದು ನಾವು ಮೋರ್ ಆಫ್ ನ್ಯೂ ಇಯರ್ ಸೆಲೆಬ್ರೇಷನ್ ಗಿಂತ ಕುಡಿಯೋದು ತಪ್ಪ ಸರಿನಾ ಹೋಗ್ತಾ ಇದೆ. ಕುಡಿಯೋದೇ ತಪ್ಪು, ನಾನ್ ಕುಡಿಯಲ್ಲ, ಜನ ಕುಡಿಬಾರ್ದು. ನಿನ್ನೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಲೈಕ್ ಯಾರು ಕುಡಿದು ಟೈಟ್ ಆಗಿರ್ತಾರೆ ಅವರಿಗೆ ಮನೆ ಕರ್ಕೊಂಡು ಹೋಗೋದಕ್ಕೆ ವೆಹಿಕಲ್ ವ್ಯವಸ್ಥೆ 8 ಕಡೆ ಮಾಡಿದೀವಿ, ಮತ್ತೆ ಶೆಲ್ಟರ್ ವ್ಯವಸ್ಥೆ 15 ಕಡೆ ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಸೊ ಇದೇನು ಕುಡಿಯೋದಕ್ಕೆ ಪ್ರಚೋದನೆ ಕೊಡ್ತಿದಾರ, ಪ್ರೋತ್ಸಾಹ ಕೊಡ್ತಿದಾರ ಅಂತ ತಿಳಿತಿಲ್ಲ. ಒಂದ್ ಕಡೆ ಹುಕ್ಕಾ ಬಾರು, ಈ ಸಿಗರೆಟ್ ನ ಇದೆಲ್ಲ ಬ್ಯಾನ್ ಮಾಡೋ ಸರ್ಕಾರ, ಇನ್ನೊಂದ್ ಕಡೆ ಕುಡ್ತಾನ ಪ್ರೋತ್ಸಾಹ ಮಾಡ್ತಿದೆ ಅಂದ್ರೆ ಇದು ಯಾವ ರೀತಿ? ಪ್ರೋತ್ಸಾಹ ಪ್ರಚೋದನೆ ಅವರೇ ಮಾಡ್ತಿದ್ದಾರೆ ಅಂತ ಅಲ್ವಾ ನೀವ್ ಹೇಳ್ತಾ ಇರೋದು? ಸೊ ಅವ್ರು ಯಾಕೆ ವರ್ಡ್ ಹೇಳಿರ್ತಾರೆ ಅಂತ ಅಂದ್ರೆ, ಫಸ್ಟ್ ಇದೇ ತರ ನಡೆಯುತ್ತೆ ಅನ್ನೋ ಥಾಟ್, ಯಾಕೆಂದ್ರೆ ನೋಡಿ ಇದೇ ತರ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅದ್ರಿಂದ ಅವ್ರು ಆ ಇಂಟೆನ್ಷನ್ ಆ ವರ್ಡ್ ಹೇಳಿರ್ಬೋದು. ಬಟ್ ಅವ್ರು ಯಾರಿಗೂ ನೀವು ಕುಡೀರಿ ಅಂತ ಹೇಳ್ಬಿಟ್ಟು ಕುಡ್ದು ಬಿದ್ದಾಡಿ ನಾವು ಕರ್ಕೊಂಡೋಗಿ ಬಿಡ್ತೀವಿ ನಿಮ್ಗೆ ಅಂತ ಹೇಳ್ಬಿಟ್ಟು ಯಾರಿಗೂ ಪ್ರೋತ್ಸಾಹ ನೀಡಲ್ಲ, ನೀವು ಹೋಗಿ ಕುಡೀರಿ ಅಂತ. ಅಂಡ್ ಪ್ರಚೋದನೆನೂ ಮಾಡಲ್ಲ. ನೀವ್ ಯಾಕೆ ಥಿಂಕ್ ಮಾಡ್ತಾ ಇದ್ದೀರಾ? ಇದನ್ನ ನ್ಯೂ ಇಯರ್ಸ್ ದಿನ ಹೇಳಿ ನೋಡೋದು, ನಮ್ಮ ಅಪ್ಪ ನಾನೇ ಕುಡಿತಾರೆ, ಸುಮ್ಮನೆ ಕುಡಿಯಲ್ಲ, ದಿನ ಎಲ್ಲ ಕುಡಿತಾರೆ. ಮ್ಯಾಮ್ ಓಕೆ, ನ್ಯೂ ಇಯರ್ ಅಂತ ನ್ಯೂ ಇಯರ್ ಸೆಲೆಬ್ರೇಷನ್, ವಿ ಆರ್ ಟಾಕಿಂಗ್ ಅಬೌಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಪರ್ಟಿಕ್ಯುಲರ್ಲಿ. ನಾನು ಇವಾಗ ಕುಬಿಬಿರೋಣ ಮೊಮ್ಮಗಳು ನಾನು ಕುಡೀರಿ ಅಂತ ಫ್ರೀ ಆಗಿ ಕೊಡ್ತೀನಿ, ಎಲ್ಲರೂ ಅಂತ ಹಾಕ್ತಾರೆ, ಯಾಕೆ ಹಾಕಲ್ಲ? ಅದೇ ಅಲ್ವಾ?
ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀನಿ, ಏಪ್ರಿಲ್ 1 ಕೂಡ ಸೆಲೆಬ್ರೇಟ್ ಮಾಡ್ತೀನಿ, ಯುಗಾದಿನೂ ಸೆಲೆಬ್ರೇಟ್ ಮಾಡ್ತೀನಿ. ಏಪ್ರಿಲ್ 1 ಸೆಲೆಬ್ರೇಟ್ ಮಾಡ್ತೀರಾ? ಹಾ, ಸೊ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸೆಲೆಬ್ರೇಷನ್. ಬಟ್ ಏನಂದ್ರೆ ಮ್ಯಾಮ್ ಹೇಳಿದ ಪ್ರಕಾರ ನಾವು ಇವಾಗ ಸೆಲೆಬ್ರೇಷನ್ ಮಾಡೋದಕ್ಕೆ ಲಿಮಿಟೇಷನ್ಸ್ ಇಲ್ಲ, ಮಾಡಬೇಕು ಮಾಡಬಾರ್ದು ಅನ್ನೋ ಲಿಮಿಟೇಷನ್ಸ್ ಇಲ್ಲ. ಬಟ್ ಸೆಲೆಬ್ರೇಷನ್ ಮಾಡೋವಾಗ ಲಿಮಿಟೇಷನ್ಸ್ ಇರಬೇಕು. ಎವ್ರಿ ಲಿಮಿಟೇಷನ್ ಶುಡ್ ಹ್ಯಾವ್ ಸಮ್ ಲಿಮಿಟ್ಸ್. ಈ ಕುಡಿತ ಸರಿನಾ ತಪ್ಪಾ ಇಂದ ಹೋಗ್ಬಿಟ್ಟು ಆಚರಣೆಗಳ ವಿಚಾರಕ್ಕೆ ನಮ್ಮ ಡಿಬೇಟ್ ನ 2ನೇ ಹಂತಕ್ಕೆ ಹೋಗ್ತಾ ಇದೀವಿ. ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಮ ನೆಲದ ಮೂಲ ಸಂಸ್ಕೃತಿ ಅಲ್ವೇ ಅಲ್ಲ. ನಮಗೆ ಹೊಸ ವರ್ಷ ಇರೋದು ಯುಗಾದಿಯಲ್ಲಿ. ಬೇರೆ ಯಾವ್ದ್ಯಾವ್ದೋ ದೇಶದ ಮಿಕ್ಸ್ಡ್ ಕಲ್ಚರ್ ಅನ್ನ ಈಗಿನ ತಲೆಮಾರು ಹಿಂದಿನ ತಲೆಮಾರು ಸೇರಿ ಇದೇ ನಮ್ಮ ದೇಶದ ಕಲ್ಚರ್ ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಜನವರಿ 1ರ ಸೆಲೆಬ್ರೇಷನ್ ಬೇಡ, ಯುಗಾದಿ ಸೆಲೆಬ್ರೇಷನ್ ಬೇಕು ಅಂತ ಕೂಡ ವಾದ ಇದೆ. ಇಲ್ಲಿಂದ ಪ್ರಾರಂಭ ಮಾಡ್ತಾ ಶ್ರೀದೇವಿ ಅವರು ಓಟ್ ಯಾವ ಕಡೆ? ನ್ಯೂ ಇಯರ್ ಜನವರಿ 1 ಯುಗಾದಿ? ಆಕ್ಚುಲಿ ನಾನು ಸರ್ ಹೇಳಿದ್ರು ನಾನು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ ಅಂತ. ನಾನು ಅದೇ ಗ್ರೂಪ್ ಅವಳು. ಆಕ್ಚುಲಿ ನಾನು ನ್ಯೂ ಇಯರ್ ಇಲ್ಲಿವರೆಗೂ ನಾನು ಸೆಲೆಬ್ರೇಟ್ ಮಾಡಿಲ್ಲ ಯಾವತ್ತು. ಬಟ್ ನನ್ ಥಾಟ್ ಇವಾಗ ಬೇರೆಯವರು ಅದನ್ನ ಉಳಿಸ್ತಾ ಇಲ್ಲ ಅಂದ್ರೂ ನಾವಾದ್ರೂ ಸ್ವಲ್ಪ ಅದು ಬೆಳೆದು ನಿಂತಿದೆ. ಬೆಳೆದಿರೋದನ್ನ ಹಾಳು ಮಾಡಕ್ ಹೋಗ್ಬಾರ್ದು. ನಾವು ಒಂಚೂರು ಉಳಿಸ್ಕೊಂತ ಹೋದ್ರೆ ಅದು ಬೆಳೀತಾ ಇರುತ್ತೆ. ಸೊ ಅದ್ರಿಂದ ನನ್ಗೆ ನ್ಯೂ ಇಯರ್ಗಿಂತ ನಮ್ಮ ಯುಗಾದಿ ಇಸ್ ಬೆಸ್ಟ್. ಇವರು ಶ್ರೀದೇವಿ ಅವರು ಹೇಳ್ದಂಗೆ ನನಗೂ ಅಷ್ಟೇ. ನಾನು ನ್ಯೂ ಇಯರ್ ಪಾರ್ಟಿ ಅಂತ ನಾನು ಯಾವತ್ತೂ ಪಬ್ ಅಂತ ನಾನು ಹೋದೋಳಲ್ಲ. ಸೊ ನಾನು ಅದನ್ನ ಇಷ್ಟಪಡೋದಿಲ್ಲ. ಸೊ ಅದೇ ನಾರ್ಮಲ್ ಆಗಿ ನಾನು ಏನು ಹೊಸ ವರ್ಷ ನಾವು ಜನವರಿ 1 ಆಚರಣೆ ಮಾಡ್ತೀವಿ, ಯುಗಾದಿ ದಿನ ಯುಗಾದಿನೂ ಮಾಡ್ತೀವಿ ಅಂತ ಎರಡೂ ಮಾಡ್ತೀವಿ. ಬಟ್ ಜಾಸ್ತಿ ಹೆಚ್ಚಾಗಿ ಮಾಡೋದು ನಮ್ಮ ಸಂಸ್ಕೃತಿ, ನಮ್ಮ ಹೊಸ ವರ್ಷ ಅಂತ ನಮ್ಗೆ ಅಂತ ಇರೋದು ಯುಗಾದಿ ಅಷ್ಟೇ ನಾನು ಮಾಡ್ತೀನಿ. ಸೊ ಯುಗಾದಿನ ಯಾರು ಸೆಲೆಬ್ರೇಟ್ ಮಾಡಲ್ಲ ಅಂತಲ್ಲ, ಎರಡು ನನ್ ಪ್ರಕಾರ ನಾನು ಎರಡೂ ಮಾಡ್ತೀನಿ. ಜಸ್ಟ್ ತುಂಬಾ ಪ್ರಿಯಾರಿಟಿ ಕೊಡೋದು ಬಂದು ನಮ್ಮ ಕಲ್ಚರ್ ಏನಿದೆ ಅದೇ ಜಾಸ್ತಿ, ನ್ಯೂ ಇಯರ್ ಸ್ವಲ್ಪ ಕಮ್ಮಿ. ಸೆಲೆಬ್ರೇಷನ್ ಅನ್ನೋದು ಯಾವಾಗ್ಲೂ ಒಂದು ರೀಸನ್ ಆಗಿ ಬರುತ್ತೆ. ಇವಾಗ ಹ್ಯಾಪಿ ರೋಸ್ ಡೇ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ನ್ಯೂ ಇಯರ್, ಉಗಾದಿ ಅಂತ ನೀವ್ ಹೇಳ್ತಾ ಇದ್ರೆ, ಉಗಾದಿ ಅನ್ನೋದು ಒಂದು ಕಲ್ಚರು ಎಷ್ಟೋ ವರ್ಷಗಳಿಂದ ಬರ್ತಾ ಇರೋದು. ಈ ನ್ಯೂ ಇಯರ್ ಅನ್ನೋದು ಇಂಟರ್ನ್ಯಾಷನಲ್ ಸೆಲೆಬ್ರೇಷನ್ ಅಂತ ಹೇಳ್ತಾ ಇರೋದು. ಈ ಇಂಟರ್ನ್ಯಾಷನಲ್ ಸೆಲೆಬ್ರೇಷನ್ ಯಾಕೆ ಜಾಸ್ತಿ ಮಾಡ್ತಾ ಇದೀವಿ ನಾವು, ಯಾಕೆ ಉಗಾದಿನ ಕಮ್ಮಿ ಮಾಡ್ತಾ ಇದೀವಿ ಅಂತ ನೀವ್ ಕೇಳ್ತಾ ಇದ್ದೀರಾ. ನೋಬಡಿ ಇಸ್ ಡೂಯಿಂಗ್ ಎನಿಥಿಂಗ್ ಲೆಸ್, ದೇ ನೀಡ್ ಎ ರೀಸನ್ ಟು ಸೆಲೆಬ್ರೇಟ್. ಒಂದು ರೋಸ್ ಡೇ ಆದ್ರೂ ಕೂಡ ಒಂದು ಕಪಲ್ಸ್ ರೋಸ್ ಡೇ ಅಂತ ಹೋಗಿ ತಗೊಂಡ್ ಕೊಡ್ತಾರೆ, ಬಿಕಾಸ್ ಇಟ್ಸ್ ಅ ರೋಸ್ ಡೇ. ಹೌ ಡು ಯು ನೋ ಇಟ್ಸ್ ಅ ರೋಸ್ ಡೇ? ದಿಸ್ ವಾಟ್ಸ್ಆಪ್, ದಿಸ್ ಸೋಷಿಯಲ್ ಮೀಡಿಯಾ ಈಸ್ ಕ್ರಿಯೇಟಿಂಗ್ ಎ ಹೈಪ್ ಅಲ್ವಾ? ಅದಕ್ಕೆ ಇವಾಗ ನ್ಯೂ ಇಯರ್ ದಿವಸ ವೈ ಡು ವಿ ಗೋ, ವಿ ಫೀಲ್ ಲೈಕ್ ಅಯ್ಯೋ ನಾವೇನು ಮಾಡ್ಲೇ ಇಲ್ವಾ ಅನ್ನೋದು ಒಂದು ಪಿಂಚ್ ನಮ್ಗಿರಬಾರ್ದು. ನಾವು ಫ್ಯಾಮಿಲಿ ಜೊತೆ ಕೇಕ್ ಕಟಿಂಗ್ ಮನೇಲೆ ಮಾಡ್ಕೊಂತೀನಿ 12 o'clock ವರೆಗೂ. ಆವತ್ತೇ ಯಾಕೆ ಎದೊಳ್ತೀವಿ ನಾವು? ಇಟ್ಸ್ ಲೈಕ್ ಅಯ್ಯೋ ನಾವು ಮಿಸ್ ಮಾಡ್ತಾ ಇದೀವಿ ಸಮಥಿಂಗ್ ಅಂತ. ಒಂದು ಕೇಕ್ ನ ತಗೊಂಡ್ ಬಂದು ನಾವು ಕಟ್ ಮಾಡ್ಕೊಂಡ್ರೆ ಅದೊಂದು ಹ್ಯಾಪಿನೆಸ್ ನಮ್ಗೆ. ಈವನ್ ವಿ ಆಲ್ಸೋ ಸೆಲೆಬ್ರೇಟೆಡ್ ಸಮಥಿಂಗ್ ಅಂತ. ಏನೋ ಒಂದು